IPL ವಿನ್ನಿಂಗ್ ಕ್ಯಾಪ್ಟನ್ನ ಬಿಡೋದು ತುಂಬ ಕಷ್ಟ. ಬಟ್ ಏನಂತಂದರೆ ಅವ್ರ ಬಜೆಟ್ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೇ ಮಾಡ್ತಾರೆ. ಆ್ಯಂಡ್ ಸೇಮ್ ಲೈಕ್ ಸರ್ ಆಲ್ರೆಡಿ ಎಲ್ಲ ಮೆನ್ಷನ್ ಮಾಡಿದರು, ಅಜಿಂಕ್ಯ ರಹಾನೆ ಎಸ್ ಕಡಿಮೆ ಪ್ರೈಸಿಗೆ ನಿಮಗೆ ಸಿಕ್ಕಿದ್ರು, ಅವ್ರನ್ನ ನೀವು ಕ್ಯಾಪ್ಟನ್ ಮಾಡಿದ್ರ. ಆ್ಯಂಡ್ ಎಲ್ಲರೂ ಹೇಳಿದರು ವೆಂಕಟೇಶ್ ಅಯ್ಯರ್ ಕ್ಯಾಪ್ಟನ್ ಕೊಡ್ತಾರೆ ಅಂತ ಹೇಳಿದರು. ಬಟ್ ಅವರು ವೆಂಕಟೇಶ್ ಅಯ್ಯರ್ನ ಬಿಟ್ಬಿಟ್ಟು ಅಜಿಂಕ್ಯ ರಹಾನೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ನ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ. ಸೊ ಇಲ್ಲಿ ನನಗೆ ಮೈನಸ್ ಪಾಯಿಂಟ್ ಜಾಸ್ತಿ ಏನು ಕಾಣಲ್ಲ. ಎಸ್, ಬಟ್ ಏನಂತಂದರೆ ಫೀಲ್ಡಿಂಗಲ್ಲಿ ಒಂದು ಸ್ವಲ್ಪ ಸ್ಲಾಪಿ ಇದ್ದೇ ಇರ್ತಾರೆ KKR ಟೀಮ್. ಬಿಕಾಸ್ ಏನು ವರುಣ್ ಚಕ್ರವರ್ತಿ ಫೀಲ್ಡಿಂಗಲ್ಲಿ ಸ್ವಲ್ಪ ಫ್ಲಾಪಿ ಇದ್ದರು. ಸೊ ಅದು ಒಂದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲನೂ ಕವರಪ್ ಆಗಿದ್ದಾರೆ KKR ಮೇಡಮ್. KKR ಮತ್ತೆ ಏನಾದರೂ ಲಾಸ್ಟ್ ಟೈಮ್ ನಾವು ಕಪ್ ಗೆದ್ದಿದ್ವಿ ಅನ್ನುವಂಥದ್ದು ತಲೆಯಲ್ಲಿದ್ದು ಏನಾದರೂ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡೋದಿದೆಯಾ ಈ ಮ್ಯಾಚ್? ಮಾಡಲ್ಲ ಮೇಡಮ್. ಬಿಕಾಸ್ ಏನಂತಂದರೆ IPL ಟ್ರಾಫಿ ಗೆಲ್ಲೋದು ಅಷ್ಟು ಈಸಿ ಇರಲ್ಲ ಮೇಡಮ್. ಸೊ ಗೆದ್ದಿದ್ದಾರೆ ಆ್ಯಂಡ್ ಮೋರ್ ಓವರ್ ಅದೇ ಕಾನ್ಫಿಡೆನ್ಸ್ನ ಅವ್ರು ಕಂಟಿನ್ಯೂ ಮಾಡ್ತಾರೆ. ಸೊ ಇಲ್ಲಿ ಬೇರೆ ಟೀಮ್ಗಳಿಗೇನು ಕೂಡ ಅದು ಸ್ವಲ್ಪ ಅವ್ರು ಚಾಂಪಿಯನ್ಸ್ ಆಗಿದ್ದಾರೆ ಅಂತ ಸ್ವಲ್ಪ ಭಯ ಇರುತ್ತೆ ಬೇರೆ ಟೀಮ್ಗಳಿಗೂ ಎಲ್ಲ. ಸೊ ಹೀಗಾಗಿ ಆ ಒಂದು ಕಾನ್ಫಿಡೆನ್ಸಿಂದನೇ KKR ಟೀಮ್, ನಾಟ್ ಓನ್ಲಿ KKR, ಯಾವುದೇ ಟೀಮ್ ನೀವು ಟ್ರಾಫಿ ಗೆದ್ದಾಗ ನೆಕ್ಸ್ಟ್ ಇಯರು ಅದೇ ಜೋಶಲ್ಲಿ ಹೋಗ್ತದೆ. ಬಟ್ ಏನಂದರೆ ಡಿಫೆಂಡ್ ಮಾಡ್ಕೋಬೇಕಲ್ಲ, ಅದು ತುಂಬ ಕಷ್ಟ ಇರುತ್ತೆ. ಆ ಡಿಫೆಂಡ್ ಟ್ರಾಫಿನ ಯಾರು ಡಿಫೆಂಡ್ ಮಾಡ್ತಾರೆ ಅವರು ಒಂದು ಒಳ್ಳೆ ಟೀಮ್ನ ಸೆಟ್ ಮಾಡಿದ್ದಾರೆ. ಆವಾಗ ಮ್ಯಾನೇಜ್ಮೆಂಟಿಗೂ ಖುಷಿ ಇರುತ್ತೆ, ಹೌದಪ್ಪ ನಾವು ಈ ವರ್ಷನೂ ಕೂಡ ಡಿಫೆಂಡ್ ಮಾಡಿದ್ದೀವಿ, ನಾವು ಯಾವ ಪ್ಲೇಯರ್ಸ್ ನಮ್ಗೆ ರಿಕ್ವೈರ್ಮೆಂಟ್ ಇತ್ತು ಆ ಪ್ಲೇಯರ್ಸ್ನ ತೊಗೊಂಡ್ಬಿಟ್ಟು ಮತ್ತೆ ತಿರ್ಗಾ ಟ್ರಾಫಿ ನಮ್ಮ ಹತ್ರ ಇದೆ ಅಂತ. ಸೊ ಎಸ್, ಇಲ್ಲಿ ಏನಂತಂದರೆ ಟ್ರಾಫಿನ ನೀವು ಯಾವ ಥರ ಡಿಫೆಂಡ್ ಮಾಡ್ಕೋತೀರಾ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಮೇಡಮ್. ಆ್ಯಂಡ್ ಆಲ್ಸೋ RCBನ ಈ ಹಿಂದೆ ಬಹಳಷ್ಟು ಸಲ ಸೋಲ್ಸಿರೋಂಥ ಟೀಮು KKR. ಸೊ ಆರಾಮಾಗಿ ಇದನ್ನು ಪುಷ್ ಮಾಡ್ಬೋದು ಅನ್ನೋಂಥ ಕಾನ್ಫಿಡೆನ್ಸಲ್ಲಿ ಏನಾದರೂ ಫೀಲ್ಡಿಗೆ ಇಳಿತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಆ್ಯಂಡ್ ಅದು ಒಂದು ಲೆವೆಲ್ ಕಾನ್ಫಿಡೆನ್ಸ್ ಕೊಡುತ್ತೆ. ನಾವೇ ಮೇಲ್ಗೈ ಸಾಧಿಸಿದ್ದೀವಿ. ಇವಾಗ ಹೇಳಿದಲ್ಲ, ಲಾಸ್ಟ್ 5 ಮ್ಯಾಚಸಲ್ಲಿ 4 ಮ್ಯಾಚ್ ಅವ್ರು ಗೆದ್ದಿದ್ದಾರೆ ಆ್ಯಂಡ್ 49ಗೆ ನಮ್ಮನ್ನು ಆಲ್ ಔಟ್ ಮಾಡಿದ್ದಾರೆ. ಈ ಥರ ತುಂಬ ಪಾಸಿಟಿವ್ಸ್ ಇದೆ. ಆ್ಯಂಡ್ ಅವರು ಕೂಡ ಅಷ್ಟೇ ಕ್ವಾಲಿಟಿಗೆ ಜಾಸ್ತಿ ಇದು ಕೊಡೋರು. ಸೊ ಅವ್ರು ಸ್ಟಾರ್ ಪ್ಲೇಯರ್ಸು ಈ ಥರದ್ದು ಇದು ಅವರಲ್ಲಿಲ್ಲ. ನಾವು RCB ಲವ್ ಮಾಡ್ತೀವಿ, ಬಟ್ ನಮ್ಮಲ್ಲಿ ಒಂದು ಆ ಬೆಳವಣಿಗೆ ಇದೆ, ಸ್ಟಾರ್ ಪ್ಲೇಯರ್ಸ್ನ ಜಾಸ್ತಿ ಮೆರೆಸೋದು, ಫ್ಯಾನಿಸಮು ಈ ಥರದ್ದೆಲ್ಲ. ಬಟ್ ಅವ್ರು ಅದ್ರ ಕಡೆ ಎಲ್ಲ ಗಮನ ಕೊಡೋಲ್ಲ. ನಾವಿಲ್ಲಿ ಗಂಭೀರ್ ಕ್ಲಿಯರಾಗಿ ಸ್ಟೇಟ್ಮೆಂಟ್ ಮಾಡಿದರು, ನಾನಿಲ್ಲಿ ಕಂಪ್ಲೀಟ್ ಕಪ್ ಗೆಲ್ಲೋದಕ್ಕೆ ಬಂದಿರೋದು, ಆಡೋದಕ್ಕೆ ಬಂದಿರೋದು, ಬೇರೆ ಎಲ್ಲವೂ ನನಗೆ ಬೇಕಿಲ್ಲ ಅಂತ. ಸೊ ಹಾಗಾಗಿ ಅದ್ರ ಕಡೆ ಗಮನ ಕೊಡ್ತಾರೆ ಅವರು, ಆಡೋದ್ರ ಕಡೆ ಏನು ಮಾಡಬೇಕು ಅಂತ. ಸೊ ನೋಡುವ, ಇವತ್ತು ಗೊತ್ತಾಗುತ್ತೆ ಎಲ್ಲದಕ್ಕೂ. ಈ ಮ್ಯಾಚ್ ಆಗೋಷ್ಟರಲ್ಲಿ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಓಕೆ, ಸ್ಟ್ರಾಟಜಿ ಮಾಸ್ಟರ್ಸೇ ಇದ್ದಾರೆ ಎರಡೂ ತಂಡಗಳಲ್ಲಿ ಅಂದರೆ ತಪ್ಪಾಗಲ್ಲ. ಹಾಗೆ ಪ್ರಾಕ್ಟೀಸ್ ಮ್ಯಾಚ್ ಬಗ್ಗೆ ಹೇಳೋದಾದರೆ, ಪ್ರಾಕ್ಟೀಸ್ ಮ್ಯಾಚು ತುಂಬ ಪರ್ಫೆಕ್ಟಾಗಿ ಆಡಿದಿದ್ರೆ ಇನ್ನೂ ಕರೆಕ್ಟಾಗಿ ಗ್ರೌಂಡ್ ನಮಗೆ ತುಂಬ ಈಸಿ ಆಗ್ತಿತ್ತು. ಸೊ ಪ್ರಾಕ್ಟೀಸ್ ಮ್ಯಾಚ್ ಆಡಲಿಕ್ಕೆ ಸ್ವಲ್ಪ ಅಡೆತಡೆ ಆಯಿತು. ಸೊ ಅದೇನಾದರೂ ನೆಗೆಟಿವ್ ಆಗುತ್ತಾ RCB ಟೀಮ್ಗೆ? ನೆಗೆಟಿವ್ ಅನ್ನೋದಕ್ಕಿಂತ ಏನಂತಂದರೆ ಗೊತ್ತಾಗುತ್ತೆ ಮೇಡಮ್, ನಾವು ಯಾವ ಲೆವೆನ್ನ ಆಡಿಸ್ಬೇಕು ಟೀಮಲ್ಲಿ ಅಂತ. ಸೊ ನಮಗೆ ಯಾವ ಆಪ್ಷನ್ಸ್ ಇರುತ್ತೆ. ಪ್ರಾಕ್ಟೀಸ್ ಮ್ಯಾಚ್ ಏನಕ್ಕೆ ಆಡಿಸ್ತಾರೆ ಅಂತಂದರೆ, ಇವಾಗ ಎರಡು ಟೀಮ್ ನಮ್ಗೆ RCBಗೆ ಏನು ಕೊರತೆ ಇದೆ, ಇವಾಗ ಬ್ಯಾಟ್ಸ್ಮನ್ ಏನಾದರೂ ಬೈ ಚಾನ್ಸ್ ಇವಾಗ ಆ ವಿಕೆಟಿಗೆ ಯಾರು ಸೂಟೇಬಲ್ ಆಗ್ತಾರೆ, ಆ ವಿಕೆಟಿಗೆ ಯಾರು ಸೂಟೇಬಲ್ ಆಗುವಂಥ ಬೌಲರ್ಸ್ ಇರ್ತಾರೆ, ಅದನ್ನೆಲ್ಲನೂ ಯೋಚನೆ ಮಾಡ್ತಿರ್ತಾರೆ ಕೋಚಸ್. ಸೊ ಹೀಗಾಗಿ ಪ್ರಾಕ್ಟೀಸ್ ಮ್ಯಾಚ್ ಅದಕ್ಕೆ ಆಡ್ತಾ ಇರ್ತಾರೆ. ಬಟ್ ಎಸ್, ಪ್ರಾಕ್ಟೀಸ್ ಮ್ಯಾಚಲ್ಲಿ ದೇವದತ್ ಪಡಿಕ್ಕಲ್ ತುಂಬ ಚೆನ್ನಾಗಿ ಆಡಿದರು, 89 ಹೊಡೆದ್ರು. ಸೊ ಹೋಪ್ಫುಲಿ ಆ ಒಂದು ಇದಕ್ಕೋಸ್ಕರ ನಾನಂತೂ ಕಾಯ್ತಾ ಇದ್ದೀನಿ, ನಂಗೆ ದೇವದತ್ ಪಡಿಕ್ಕಲ್ ಚಾನ್ಸ್ ಕೊಡಲೇಬೇಕು ಪ್ಲೇಯಿಂಗ್ ಲೆವೆನಲ್ಲಿ ಅಂತ. ಸೊ ಹೋಪ್ಫುಲಿ ಈ ವರ್ಷ ಸಿಗಲಿ ಅವರಿಗೆ ಆ ಚಾನ್ಸು ಅಂತ. ಪ್ರಾಕ್ಟೀಸ್ ಮ್ಯಾಚ್ದು ಮಾತಾಡ್ತಿರ್ಬೇಕಾದ್ರೆ, ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಡಿಸಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. 250, 260, 270 ಎಷ್ಟೋ ಹೊಡೆದಿದ್ದಾರೆ ಅಂತ ಬಂತು. ಖುಷಿ ವಿಷಯನೇ ಅದು. ಬಟ್ ನೆಗೆಟಿವ್ ಥಿಂಗ್ ಏನಂದರೆ ಅವರೆಲ್ಲ ಹೊಡೆದಿರೋದು ನಮ್ಮ ಬೌಲರ್ಸ್ಗೆ. ಸೊ ಅದನ್ನು ಯೋಚನೆ ಮಾಡಬೇಕಲ್ವ. 270 ಹೊಡೆದಿದ್ದಾರೆ ಟ್ರೂ, ಅದು ಬೇರೆ KKR ಮೇಲೇನೋ ಇವ್ರ ಮೇಲೇನೋ ಅಲ್ಲ, ನಮ್ಮ ಬೌಲರ್ಸ್ಗೆ. ಬ್ಯಾಟಿಂಗಲ್ಲಿ ಅಷ್ಟು ಫಾರ್ಮಲ್ಲಿ ಇದ್ದಾರೆ ಅಂದರೆ ಬೌಲಿಂಗಲ್ಲಿ ಇಲ್ಲೂ ರನ್ ಹೋಗ್ತಾ ಇದೆ ಅಂತ ಕನ್ಸಿಡರ್ ಮಾಡಬೇಕಲ್ಲ. ಸೊ ನೋಡುವ, ಇವತ್ತು ಕಂಟ್ರೋಲಿಗೆ ಸಿಗುತ್ತೆ, ಏನೇನು ಯಾರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಎಲ್ಲರೂ ಒಳ್ಳೆ ಆಟಗಾರರೇ, ಬಟ್ ಪ್ರೆಸೆಂಟ್ ಫಾರ್ಮಲ್ಲಿ ಯಾರಿದ್ದಾರೆ ಅನ್ನೋದು ಮಾತ್ರ ನೋಡ್ಬೇಕು ಇವತ್ತು. ಓಕೆ, ಸೊ ಪ್ರೆಸೆಂಟ್ ಫಾರ್ಮಲ್ಲಿ ಯಾರಿದ್ದಾರೆ ಅನ್ನೋದು ಇವತ್ತು ನಮಗೆ ಆಟದಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಪ್ರಾಕ್ಟೀಸ್ ಮ್ಯಾಚಲ್ಲೂ ಹೇಳೋದಾದರೆ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇದೆ.
ವಿ ವಿಲ್ ಹ್ಯಾವ್ ಟು ಕ್ರಾಸ್ ಅ ಫಿಂಗರ್ಸ್. ಸೊ ಏನಾಗುತ್ತೆ ಹೇಗಾಗುತ್ತೆ ಅಂತ. ಸೊ ವಸಂತ ಅವ್ರ ಹತ್ರ ಮಾಡೋಣ. ಸೊ ಎಂಟರ್ಟೈನಿಂಗ್ ಫ್ಯಾಕ್ಟರ್ ನಿಮ್ಮ ಹತ್ರನೇ ಬರ್ತೀನಿ. ಸೊ ತಮ್ಮ ಫ್ಯಾಮಿಲಿಲೆಲ್ಲ ಏನಾದರೂ ಅಭ್ಯಾಸ ಇದೆಯಾ ಈ ಥರ ಮ್ಯಾಚ್ ಆದಾಗ ಎಲ್ಲರೂ ಗೆಟ್ ಟುಗೆದರ್ ಮಾಡೋದು, ಇಲ್ಲ ಆಚೆ ಹೋಗೋದು, ಮ್ಯಾಚ್ ನೋಡೋದು, ಎಂಜಾಯ್ ಮಾಡೋದು? ಪರ್ಸ್ನಲಿ ಹೇಳ್ಬೇಕಂದ್ರೆ ನಮ್ಮ ಮನೇಲಂತೂ ಖಂಡಿತ ಇಲ್ಲ. ಆದರೆ ಏನೇ ವರ್ಕ್ ಇರಲಿ, ಲೈಕ್ ಲಾಸ್ಟ್ ಇಯರ್ ಐ ವಾಸ್ ಪ್ರಿಪೇರಿಂಗ್ ಸಮ್ ಎಕ್ಸಾಮ್, ಆ ಟೈಮಲ್ಲಿ ನಾನು ಲೈಬ್ರರಿಲಿ ಇರ್ತಾ ಇದ್ದೆ ಓದ್ಕೊಂಡು. ಎಷ್ಟು ಕ್ರೇಜ್ ಇರ್ತಿತ್ತು ಅಂದರೆ ಲೈಬ್ರರಿಲಿ ಕೂಡ RCBಗೆ ಇರೋ ಅಷ್ಟು ದೇ ಆಲ್ ಆರ್ ಪ್ರಿಪೇರಿಂಗ್ ಫಾರ್ UPSC. ಹೇಳಬೇಕಂದ್ರೆ ಈ UPSCಗಾರು ಪ್ರಿಪೇರ್ ಆಗು, KPSCಗಾರು ಆಗು, ಎಲ್ಲ ಲೈಬ್ರರಿಲಿ ಎಲ್ಲ ಕಡೆ ಹಾಕ್ಕೊಂಡು ಮೊಬೈಲಲ್ಲಿ ಹಾಕ್ಕೊಂಡು ಕೂತಿರ್ತಾಯಿದ್ರು. ಅಷ್ಟು ಕ್ರೇಜು. ಆ್ಯಂಡ್ ಸಮ್ಟೈಮ್ಸ್ ಈವನ್ ನಾನು ಕೂಡ ದೇವ್ರ ಹತ್ರ ಅಯ್ಯೋ ದೇವರೇ ಪ್ಲೀಸ್ ಗೆಲ್ಲಪ್ಪ ಅಂತ ನಂತರ ತುಂಬ ಜನ ದೇವರಿಗೆ ಬೇಡ್ಕೊಳ್ಳೋರು ಇದ್ದಾರೆ ಇವತ್ತಿಗೂ. ಆ್ಯಂಡ್ ಏನೇ ವರ್ಕ್ ಇರಲಿ, ಏನೇ ಪ್ರೆಷರ್ ಇರಲಿ, ಮನೇಲಿ ಏನೇ ಟೆನ್ಷನ್ ಇರಲಿ, ಅದೆಲ್ಲನೂ ಬಿಟ್ಟು ಇವತ್ತು ಮ್ಯಾಚ್ ಅಂದರೆ ಓಕೆ ಪಾಪ್ಕಾರ್ನ್ ರೆಡಿ ಮಾಡ್ಕೊ ಕೂತ್ಕೋ, ಅದೆಷ್ಟು ವರ್ಕ್ ಇದ್ರೂ ಅದೆಲ್ಲನೂ ಬಿಟ್ಬಿಟ್ಟು ಕೂತಿರ್ತೀವಿ. ಆ್ಯಂಡ್ ಅದಾದಮೇಲೆ ಸ್ಟೇಟಸ್ ಹಾಕೋದು ನೋಡೋಕ್ಕೆ ಖುಷಿ. ಗೆದ್ದರೂ ಹಾಕಿರ್ತೀವಿ, ಸೋತ್ರೂ ಹಾಕಿರ್ತೀವಿ, ಅದನ್ನು ನೋಡೋದೇ ಮಜಾ. ಪಾಪ್ಕಾರ್ನ್ ಅಂತ ಏನು ಗೊತ್ತಾ ಹೇಳಿದ್ದು, ಪಾಪ್ಕಾರ್ನ್ ಇಟ್ಕೊಂಡು ತಿನ್ಬೇಕಾದ್ರೆ ಎಂಡ್ ಆಫ್ ದ ಡೇ ಪಾಪ್ಕಾರ್ನ್ ಖಾಲಿ ಆದಾಗ್ಲಾದ್ರೂ ಕಪ್ಪು ಉಳಿಯುತ್ತಲ್ವ. ತುಂಬಾ ಚೆನ್ನಾಗಿ ಡೈಲಾಗ್ಗಳು ಹಾಕ್ತೀರಾ ಸರ್ ನೀವು. ಈಸ್ ಅಪ್ಕಮಿಂಗ್ ಡೈಲಾಗ್ ರೈಟರು. ಅದಕ್ಕೆ ಹಂಗೆ ಅವ್ರ ಸೂಪರು. ಸೊ ಹಾಗೆ ಇನ್ನೊಂದು ಈ ಫ್ಯಾನ್ ಬೇಸ್ ಬಗ್ಗೆ ಮಾತಾಡೋದಾದ್ರೆ RCBಗಿರೋ ಫ್ಯಾನ್ ಬೇಸು ಆ ಪ್ಲೇಯರ್ಸ್ಗೂ ಕೂಡ ಗೊತ್ತು, ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್. ಅನ್ಬಾಕ್ಸ್ ಇವೆಂಟಲ್ಲೇ ನೋಡಿದ್ವಿ ಹೇಗಿತ್ತು ಕ್ರೇಜ್. ಸೊ ಅದೆಲ್ಲ ನೀವು ಖುದ್ದಾಗಿ ನೋಡಿರ್ತೀರಾ, ಫೀಲ್ಡಲ್ಲಿ ಇರ್ತೀರಾ, ನಿಮಗೂ ಬಹಳಷ್ಟು ಒಳ್ಳೆ ನಂಟಿರುತ್ತೆ. ಸೊ ಅದ್ರ ಬಗ್ಗೆ ಏನಾದ್ರು ಮಾತಾಡಿರೋದು ಏನಾದರೂ ಇದೆಯಾ ಪ್ಲೇಯರ್ಸು ನಿಮ್ಮೊಟ್ಟಿಗೆ? ನೀವು ಹೇಳ್ದಂಗೆ ಒನ್ ಆಫ್ ದ ಜಾಸ್ತಿ ಫ್ಯಾನ್ ಬೇಸ್ ಅಂತಂದರೆ RCBನೇ ಇರೋದು. ಆ್ಯಂಡ್ ಎಸ್, ನನಗೂ ಕೂಡ ಅದನ್ನು ಏನಂತಂದರೆ ನಾನು 2018 ಇದ್ದಾಗ ನಾನು ಕೂಡ ಗ್ರೌಂಡಲ್ಲಿ ಹೋಗಿದಾಗ ಅದು ಏನಂದರೆ ಗೂಸ್ ಬಂಪ್ಸ್ ಬರುತ್ತೆ ಮ್ಯಾಮ್. RCB ಅಂತ ಯಾವಾಗ ಅವ್ರು ಚಾಟ್ ಮಾಡ್ತಾರಲ್ಲ, ಸೊ ಅದು ಆ ಒಂದು ರೀತಿ ಏನಂತಂದರೆ ನೀವು ಆಚೆ ಕೂತ್ಕೊಂಡು ಕೇಳೋದಕ್ಕಿಂತ ನೀವು ಅಲ್ಲಿ ಡಗೋಟಲ್ಲಿ ಕೂತ್ಕೊಂಡಿರ್ತೀರಲ್ಲ ಪ್ಲೇಯರ್ ಆಗಿ ಅವರು ನಮಗೆ ಕೊಡ್ತಿರುವಂಥ ಸಪೋರ್ಟ್ ಅದು ಹೇಳಲಿಕ್ಕೆ ಆಗಲ್ಲ ಮ್ಯಾಮ್. ಸೊ ಹೀಗಾಗಿ ಎಸ್, ಆ ಸಪೋರ್ಟಿಂದ ವೆದರ್ ನಾವು ಗೆಲ್ಲಿ ಸೋಲ್ಲಿ RCB ಇನ್ನೂ 18th ಇಯರ್ವರೆಗೂ ಇನ್ನೂ ಎಸ್, ಯಾರೋ ಹೇಳಿದ್ರು ಕಪ್ಪು ಗೆದ್ದಿಲ್ಲ ಅಂತಂದರೆ ಬಟ್ ನಾವು ಅವ್ರ ಮನಸ್ಸು ಗೆದ್ದಿದ್ದಾರೆ ಅಂತ. ಸೊ ಹೀಗಾಗಿ ಏನಂತಂದರೆ ಆ ಕ್ರೌಡ್ ಸಪೋರ್ಟ್ ಇಲ್ಲ ಅಂತಂದರೆ ಪ್ಲೇಯರ್ ಆಡಲಿಕ್ಕೆ ಬರಲ್ಲ. ಆ್ಯಂಡ್ ಮೋರ್ ಓವರ್ 100% ಕಮಿಟ್ಮೆಂಟ್ ಕೊಡಲಿಕ್ಕೆ ಆಗಲ್ಲ. ಸೊ ಹೀಗಾಗಿ ಈ ಕ್ರೌಡ್ ಫೇವರ್ ಅಂತೂ ತುಂಬ ಹೆಲ್ಪ್ ಆಗೇ ಆಗತ್ತೆ. ಸೊ ಎಂಜಾಯ್ ಮಾಡಬೇಕು ಮ್ಯಾಮ್. ಒನ್ಸ್ ಇನ್ ಅ ಟೈಮ್ ಏನಂತಂದರೆ ಆ ಪ್ಲೇಯರ್ ಆಗಿ ಆ ಕ್ರೌಡ್ ಜೊತೆ ಕೂತ್ಕೊಂಡ್ಬಿಟ್ಟು RCB ಬೇರೆ ಕಡೆ ನಾನು ಎಲ್ಲೂ ನೋಡಿಲ್ಲ. ನಮಗೆ ಈ ಬೆಂಗಳೂರಲ್ಲಿ ಇರುವಂಥ ಕ್ರೇಜು ನಾನು ಸುಮಾರು ಎಲ್ಲ ಗ್ರೌಂಡಿಗೂ ಹೋಗಿದ್ದೆ, ಬಟ್ ಇಲ್ಲಿ ನಮಗಿರುವಂಥ ಬಿಕಾಸ್ ಏನಂದರೆ ಬೇರೆ ಟೀಮ್ಗಳಿಗೆ ಹೋಗಿದಾಗ ಸೋಲುವಂಥ ಪರಿಸ್ಥಿತಿಯಲ್ಲಿದ್ದಾಗ ಎಲ್ಲ ಕ್ರೌಡು ಹೋಗಿಬಿಟ್ಟಿರ್ತಾರೆ. ಬಟ್ ಇಲ್ಲಿ RCBಯಲ್ಲಿ ಆ ಥರ ಇರಲ್ಲ. ವೆದರ್ ನೀವು ಸೋಲ್ಲಿ ಗೆಲ್ಲಿ ಇದ್ದೇ ಇರ್ತಾರೆ ಕ್ರೌಡ್ಸ್. ಸೊ ಹೀಗಾಗಿ ಅದು ಒಂದು ತುಂಬಾ ಪ್ಲಸ್ ಪಾಯಿಂಟ್ ಮೇಡಮ್ ಪ್ಲೇಯರಿಗೆ ಕ್ರೌಡ್ ಸಪೋರ್ಟ್ ಮೇಡಮ್. ಅವ್ರು ಹೇಳಿದ್ರಲ್ವಾ ಸೋತ್ರೂ ಸಪೋರ್ಟ್ ಮಾಡ್ತಾರೆ ಅಂತ. ನನಗೆ ಎಷ್ಟೋ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದೊಂದು ಸಲ ಗ್ರೌಂಡ್ಗೆ ಮ್ಯಾಚ್ ನೋಡೋದಕ್ಕೆ ಹೋಗಿರಲ್ಲ. ಫಾರ್ ಎಕ್ಸಾಂಪಲ್ ಚಿನ್ನಸ್ವಾಮಿಯಲ್ಲೇ ನಡೀತಾ ಇರುತ್ತೆ, ನಂದು ಯಾವುದೋ ಸಪ್ರೇಟ್ ಪರ್ಸ್ನಲ್ ಫ್ಯಾಮಿಲಿ ಇವೆಂಟ್ ಏನೋ ಇರುತ್ತೆ, ಇವತ್ತು ಮ್ಯಾಚ್ ನೋಡೋದಕ್ಕಾಗಲ್ಲ ಅಂತ ಇವೆಂಟ್ಗೆ ಹೋಗಿರ್ತೀನಿ. ಇವೆಂಟ್ಗೆ ಹೋಗ್ಬಿಟ್ಟು ಮೆಟ್ರೋದಲ್ಲಿ ಬರ್ತಾ ಇರ್ತೀನಿ, ಎಲ್ಲ ಆಗ್ತಾನೆ ಮ್ಯಾಚ್ ಮುಗ್ದಿರುತ್ತೆ, ಬರ್ತಾ ಇರ್ತಾರೆ RCB ಜೈ ಅಂತ ಬರ್ತಾರೆ. ಗೆದ್ರು ಅಂತ ಇಲ್ಲ, ಸೋತ್ರು. ಬಟ್ ಸಪೋರ್ಟ್ ಹೇಳ್ತಾ ಇರೋದು ಗ್ರೌಂಡಿಂದ ಡಿಸಪಾಯಿಂಟ್ ಆಗಿ ಬರ್ಬೇಕಲ್ಲ. ನೋ, ಸೋತ್ರು ಬಟ್ ಆದ್ರೆ ಏನು ಜೈ RCB ಅಂತ ತಿರ್ಸ್ಕೊಂಡ್ಬರ್ತಾರೆ. ಬಿಟ್ಕೊಡಲ್ಲ ನಾವು ನಮ್ಮ ಟೀಮ್ನ, ಚಾನ್ಸೇ ಇಲ್ಲ ಬಿಟ್ಕೊಡೋದು. ಕೊಹ್ಲಿ ಅವರು ಅಷ್ಟೇ. ಇವಾಗ ಎಂಡ್ ಆಫ್ ದ ಡೇ ಪ್ರೊಫೆಷನಲ್ ಕ್ರಿಕೆಟರ್ಸ್ ಅವರೆಲ್ಲ ಹೇಳ್ಬೋದು ನನ್ನ ಕೆಲಸ ಕ್ರಿಕೆಟ್ ಆಡೋದು, ಯಾವ ಟೀಮ್ ಕೊಂಡ್ಕೊಂಡ್ರೆ ಏನು ನಾನು ಆಡ್ತೀನಿ ಅಂತ. ಬಟ್ ಕ್ಲಿಯರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರು, ನನ್ನನ್ನು RCBಯಲ್ಲಿ ಬಿಟ್ಟರೆ ಎಲ್ಲೂ ನಾನು ನೋಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ, ನಾನು ಕೊನೆ ಉಸಿರಿರೋವರೆಗೂ ಆಡ್ತೀನಿ ಅಂತ. ಯಾರು ಹೇಳ್ತಾರೆ ಹಂಗೆ? ಸೊ ಅದಕ್ಕೆಲ್ಲ ಇದೆ ಕಾರಣ, ಈ ಎಮೋಷನ್ನು, ಈ ಲವ್, ಈ ಫ್ಯಾನಿಸಮೇ ಕಾರಣ. ಟ್ರೂ ದ್ಯಾಟ್. ಸೊ ನಮ್ಮ ಜೊತೆ ಮತ್ತಷ್ಟು ಪಬ್ಲಿಕ್ ಬೈಟ್ಸ್ ಇದೆ, ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಇವತ್ತಿನ ಮ್ಯಾಚಿಗೆ. ಏನು ರಿಯಾಕ್ಟ್ ಮಾಡಿದ್ದಾರೆ ಕೋಲ್ಕತ್ತಾ ಜೊತೆ ಗೆಲ್ತಾರಾ ಅಥವಾ ಸೋಲ್ತಾರಾ? ಗೆಲ್ತಾರೆ ಪಕ್ಕ ಈ ಸತಿ, ಬಿಕಾಸ್ 18th ಇಯರ್ ರೈಟ್, ಗೆದ್ದೇ ಗೆಲ್ತಾರೆ. ಈ ಸಲ ಕಪ್ ನಮ್ದೇನಾ? ಪಕ್ಕ ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಅಂತ ಹೇಳ್ಬಿಡ್ತೀವಿ ಬಿಕಾಸ್ ನಾವು RCB ಅನ್ಸಲ್ವಾ, ಸೊ ಹೇಳಬೇಕು ಈ ಸತಿ ಕಪ್ ನಮ್ದೇ ಅಂತ. ಯಾವ ರೀತಿ ಲಾಯಲ್ ಇದೀವಿ ಅಂತ ನಾವು RCB ಗೆ? ಅಂದ್ರೆ ಯಾವ ರೀತಿ ಲಾಯಲ್ ಫ್ಯಾನ್ಸ್ ಇದ್ದಾರೆ ಅಂತ RCB ಲಾಯಲ್ ಫ್ಯಾನ್ಸಾ? ಲಾಯಲ್ ಫ್ಯಾನ್ಸ್ ಬಗ್ಗೆ ಮಾತಾಡೋದು ಅಂದ್ರೆ
ಈಗ ಏನೋ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿರುತ್ತಲ್ಲೋ ಗೊತ್ತಿಲ್ಲ, ಬಟ್ ದಿಸ್ ಫ್ಯಾನ್ ಬೇಸ್ ಇಸ್ ರಿಯಲಿ ಸೊ ಸ್ಟ್ರಾಂಗ್ ಅಷ್ಟೇ. ಬಟ್ ವಿರಾಟ್ ಕೊಹ್ಲಿ ಸರಿ ಫಾರ್ಮ್ ಅಲ್ಲಿ ಇದ್ದಾರೆ, ಯಾವ ರೀತಿ ಆಡ್ಬೇಕು ಇವತ್ತು ಮ್ಯಾಚ್ ಅಂತ? ಸೊ ನಂಗೆ ಮ್ಯಾಚ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ RCBಗೋಸ್ಕರ ನಾನು ಮ್ಯಾಚ್ ನೋಡ್ತೀನಿ ಅಷ್ಟೇ. ಈ ಸಲ ಕಪ್ ನಮ್ಮದೇ, ಜೈ RCB. KKR ಮ್ಯಾಚ್ ಇದೆ, ಕೋಲ್ಕತ್ತಾ ಜೊತೆ ಗೆಲ್ತಾರಾ ಅಥವಾ ಸೋಲ್ತಾರಾ? ಗೆಲ್ತಾರೆ. Actually, I am a CSK fan, but I love RCB and Virat Kohli. In today's match, RCB will be one to win. It's my decision, and I will support RCB and RCB fans too. Love you all. Why do you support RCB? Because they have the loyal fan group, but cup is not at all important for RCB. Yeah, they need the fan base. They have a loyal fan base. If I'm a CSK fan, if one match we will not win also, we will scold about the team. But 16-18 years they won't win the match. But see how much loyal fan for RCB. Where are you from? I'm from Pondicherry. ಎಸ್, ನಾವು ಅದೇ ಹೇಳ್ತಾ ಇದ್ವಿ. ಸೊ ಏನಿದೆ ಫ್ಯಾನ್ಸ್ ಬೇಸ್ ಮಾತ್ರ RCBಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಎಸ್, ಅದಂತೂ ನಾವು ಯಾವತ್ತೂ ಕೈ ಬಿಡಲ್ಲ RCB ತಂಡವನ್ನು ಅಂತ. ಸೊ ಇನ್ನೂ ಟಾಸ್ ಆಗಿಲ್ಲ, ಬಟ್ ಆದರೆ ರಿಂಕು ಸಿಂಗ್ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಅವರು ಬರೀ ಆಟ ಅಷ್ಟೇ ಅಲ್ಲ, ಇಸ್ ಒನ್ ಎಂಟರ್ಟೈನಿಂಗ್ ಥಿಂಗ್, ಅಗ್ರೆಸಿವ್, ಎಲ್ಲೆಲ್ಲಿ ಹೇಗೆ ಕಾಣಿಸ್ಬೇಕು ವಿರಾಟ ದರ್ಶನವನ್ನು ತೋರಿಸುವಂತಹ ಆಟಗಾರ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅಲ್ಲ, ರಿಂಕು ಸಿಂಗು ಮತ್ತು ಕೊಹ್ಲಿ ಕಾಂಬಿನೇಷನ್ದು ಗ್ರೌಂಡಲ್ಲಿ ನೋಡೋದಕ್ಕಿಂತ ಗ್ರೌಂಡಿಂದ ಆಚೆ ನೋಡೋದೇ ಚೆಂದ. ಅದೊಂದು ಟ್ರೆಂಡಿಂಗು ಟ್ರಾಲ್ ಆಗಿದೆ. ಕೊಹ್ಲಿ ಎಲ್ಲೋದ್ರೂ ಭಯ ಬ್ಯಾಡ್ದೆ ಅಂತ. ಏನಾಯಿತು ಅಂದರೆ ತುಟ್ಗಯ್ಯ, ತುಟ್ಗಯ್ಯ ಗೊತ್ತಿಲ್ಲ, ಸ್ಪಿನ್ನರ್ ಮೇ ತುಟ್ಗಯ್ಯ. ಸೊ ಅವ್ರದ್ದು ಇಬ್ಬರು ಕಪಲ್ ಥರ ಟ್ರೆಂಡ್ ಆಗಿದ್ದಾರೆ. ಒಳ್ಳೆ ಜೋಡಿ, ಎಲ್ಲೋದ್ರೂ ಕೊಹ್ಲಿನ ರಿಂಕು ಸಿಂಗ್ ಬಿಡಲ್ಲ ಅಂತ. ಸೊ ಅದನ್ನು ಬಿಟ್ಟು ಕ್ರಿಕೆಟ್ ಮಾತಾಡೋದಾದರೆ ಎಸ್, ರಿಂಕು ಸಿಂಗ್ಗೆ ತುಂಬ ಪಾಸಿಟಿವ್ ಥಿಂಗ್ಸ್ ಇದೆ. ಯಾಕೆಂದರೆ ಎಲ್ಲವೂ ಆಗ್ತಾ ಬಂತು ಅವ್ರಿಗೆ. ಒಂದೇ ಓವರಲ್ಲಿ 4ರಿಂದ 5 ಸಿಕ್ಸ್ ಹೊಡೆದು ಗೆಲ್ಸಿದ್ರು. ಎಂಡ್ ಆಫ್ ದ ಡೇ ಅದು ಹೊಡೆದಿದ್ದು ಕೂಡ RCB ಪ್ಲೇಯರ್ಗೆ. ಬಟ್ ಆ ಟೈಮಲ್ಲಿ RCB ಪ್ಲೇಯರ್ ಆಗಿರಲಿಲ್ಲ, ಎಷ್ಟು ದಯಾಳ್ಗೆ ಆ ಸಿಕ್ಸಸ್ ಹೊಡೆದಿದ್ದು. ಬಟ್ ಅದ್ರ ಜೊತೆಗೆ ಆ ಸಿಕ್ಸಸ್ ಹೊಡೆದು ಶಾರುಖ್ ಖಾನ್ ಅಟೆನ್ಷನ್ ಎಲ್ಲ ಸೀಕ್ ಮಾಡಿದ್ರು, ಅವ್ರಿಗೂ ಒಂದು ಕಣ್ಣಿದೆ. ಅದ್ರ ಜೊತೆಗೆ ಆ ಮ್ಯಾಚ್ ಗೆದ್ದರು. ಅದಾದಮೇಲೆ ಇಂಡಿಯಾಗೆ ಪಾದಾರ್ಪಣೆ ಮಾಡಿದ್ರು, ಅಲ್ಲೂ ಕೂಡ ತುಂಬ ಚೆನ್ನಾಗಿ ಫಿನಿಷ್ ಮಾಡಿದ್ರು. ಈ ಥರದ್ದು ಒಂದಷ್ಟು ಇದ್ದಾವೆ. ಬಟ್ ಕೊಹ್ಲಿ ಸೈಡ್ ಬರೋದಾದರೆ ತುಂಬ ದೂರ ಇದ್ದಾರೆ ಎಲ್ರಿಗಿಂತನೂ. ಕೊಹ್ಲಿನೇ ಒಂದು ತೂಕ. ಯಾಕಂದರೆ ಅದು ಸುಮ್ಮನೆ ನಾವೇನೋ ಫ್ಯಾನ್ಸು ಅಥವಾ RCB ಲವ್ ಅಂತ ಮಾತಾಡೋದಲ್ಲ. ಇವಾಗ IPL ಇತಿಹಾಸದಲ್ಲಿ ರನ್ಸ್ ಅಂತ ತೊಗೊಂಡ್ರು ಅಷ್ಟೇ 8000 ಚೇಂಜ್ ಇದೆ, 8000 ರನ್ ಇದೆ. ಅವ್ರು ಹತ್ತತ್ರನೂ ಯಾರೂ ಇಲ್ಲ, ಹತ್ತತ್ರನೂ. ಫಾರ್ ಎಕ್ಸಾಂಪಲ್ ರಿಂಕು ಸಿಂಗು ಕೊಹ್ಲಿಗೆ ಹೋಲಿಕೆ ಇಲ್ಲ. ರೋಹಿತ್ ಶರ್ಮಾ ಆಡಿದ್ದಾರೆ, ಶಿಖರ್ ಧವನ್ ಆಡಿದ್ದಾರೆ, KL ರಾಹುಲ್ ಆಡಿದ್ದಾರೆ, ಡೇವಿಡ್ ವಾರ್ನರ್ ಆಡಿದ್ದಾರೆ. ಅವರು ಹೊಡೆದಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಇವರು ಹತ್ತತ್ರನೂ ಇಲ್ಲ. ಫಸ್ಟ್ ಪ್ಲೇಸಲ್ಲಿ ಕೊಹ್ಲಿ ಇದ್ದರೆ, ಸೆಕೆಂಡ್ ಪ್ಲೇಸಲ್ಲಿ 6000 ರನ್ಸ್, ಅಂದರೆ 5, 10, 50 ರನ್ ಅಲ್ಲ, 2000 ರನ್ನಿಂದ ಇದ್ದಾರೆ. ಅದು ಕೊಹ್ಲಿ ರೇಂಜು. ಅದು ಲೆಗಸಿ ಕಂಟಿನ್ಯೂ ಆಗುತ್ತೆ, ಪ್ರತಿ ಸಲನೂ ಕಂಟಿನ್ಯೂ ಆಗುತ್ತೆ. ಇವಾಗ ಇಂಡಿಯಾ ಮ್ಯಾಚಸಲ್ಲೂ ನಾವು ನೋಡ್ತೀವಿ, ಆಸ್ ಎ ಕೊಹ್ಲಿ ಫ್ಯಾನ್ ಅವ್ರು 60, 70, 80 ಹೊಡೆದ್ರೆ ನಾನು ಸ್ಟೇಟಸ್ ಹಾಕಲ್ಲ, ಕೊಹ್ಲಿ ಫಾರ್ಮಲ್ಲಿಲ್ಲ, ಸೆಂಚುರಿ ಬಂದಿಲ್ಲ ಅಂತ. ಅದು ಅವ್ರು ಮೇಂಟೈನ್ ಮಾಡಿರೋ ಹವ. ಬಟ್ ಇವತ್ತಿಂದ ಮತ್ತೆ ರನ್ ಮಳೆ ಶುರು ಆಗುತ್ತೆ ಅವ್ರ ಕಡೆಯಿಂದ ಕೂಡ. ಸೂಪರ್. ಹಾಗೆ ಕೊಹ್ಲಿ ಅವ್ರು ಏನಿದ್ದಾರೆ, ವಿರಾಟ್ ಕೊಹ್ಲಿ ಅವರು 400ನೇ T20 ಮ್ಯಾಚ್ನ ಆಡ್ತಾ ಇರೋದು, 400+ ಆಡಿದ್ದಾರೆ. ಇಟ್ಸ್ ಅನ್ ಹಿಸ್ಟ್ರಿ. ಕೊಹ್ಲಿದು ಬ್ಯೂಟಿ ಏನು ಗೊತ್ತಾ, ಅವ್ರು ಇನ್ಮೇಲೆ ಆಲ್ರೆಡಿ 2ರಿಂದ 3 ವರ್ಷದಿಂದ ಕೊನೆವರೆಗೂ ಪ್ರತಿ ಮ್ಯಾಚಲ್ಲೂ ಏನಾದರೂ ಒಂದು ದಾಖಲೆ ಇರುತ್ತೆ. ಒಂದು ಮ್ಯಾಚು 400ನೇ ಮ್ಯಾಚ್ ಅಂತೀವಿ, ಇನ್ನೊಂದು ಮ್ಯಾಚಲ್ಲಿ ಇನ್ನು ಹತ್ರ ನೋಡಿದ್ರೆ ಈ ಮೈಲಿಗಲ್ಲ ಅಂತೀವಿ, ಇನ್ನೊಂದು ಮ್ಯಾಚಲ್ಲಿ ಒಂದು ಕ್ಯಾಚ್ ಹಿಡಿದ್ರೆ ಇಷ್ಟು ಕ್ಯಾಚ್ ಹಿಡಿದ್ರು ಅಂತೀವಿ. ಸೊ ಆ ಥರದ್ದು ಪ್ರತಿ ಮ್ಯಾಚಲ್ಲೂ ಅವ್ರದ್ದು ಏನಾದರೂ ದಾಖಲೆ ಇದ್ದೇ ಇರುತ್ತೆ. ಅದು ಕೊನೆವರೆಗೂ ಕಂಟಿನ್ಯೂ ಆಗುತ್ತೆ. ಇನ್ನು ಅವರಿಂದ ನಮ್ಮ RCBದು ಒಂದು ಏನು ಹೇಳ್ತಾರೆ, RCB ಒಂದು ಕಿರೀಟ ಕೊಹ್ಲಿ ಅನ್ನೋದು. ಸೊ RCB ಕೂಡ ಎಷ್ಟೊಂದು ರೆಕಾರ್ಡ್ ಬ್ರೇಕ್ ಮಾಡಿದೆ, ಎಷ್ಟೊಂದು ರೆಕಾರ್ಡ್ಸ್ಗಳನ್ನು ಮಾಡಿದೆ. ಅದನ್ನು ಯಾರೂ ಕೂಡ ಮುಟ್ಟೋಕ್ಕೆ ಸಾಧ್ಯವೂ ಇಲ್ಲ. ಆ್ಯಂಡ್ ಕ್ರಿಕೆಟರ್ಸ್ನ ಮಾತ್ರದಾದರೆ ಸರ್, ಆನ್ ದ ಗ್ರೌಂಡ್ ಹೇಗಾಡಬೇಕು, ಏನಾಡಬೇಕು ಮಾಡ್ತಾರೆ. ಆಫ್ ದ ಗ್ರೌಂಡ್ ದೇ ಆರ್ ವೆರಿ ಚಿಲ್ಡ್. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಬಂದರೆ ಬಹಳಷ್ಟು ಎಂಟರ್ಟೈನಿಂಗ್ ಆಗಿರ್ತಾರೆ. ಸೊ ನಿಮ್ಮ ಫೇವ್ರೆಟ್ ಯಾರು ಅದರಲ್ಲಿ? ಆ ಥರದಲ್ಲಿ ಎಸ್, ವಿರಾಟ್ ಕೊಹ್ಲಿನೇ ಮ್ಯಾಮ್. 2018 ನಾನು ಆಡುವಾಗ ಎಸ್, ಒನ್ಸ್ ಅವರು ವಿರಾಟ್ ಕೊಹ್ಲಿ ಅಂಡರ್ ಕ್ಯಾಪ್ಟನ್ ಇದ್ದಾಗ ನಾನು ಆಡಿದ್ದು. ಬಟ್ ಅವರು ಹೇಳ್ತಾರೆ, ಒನ್ಸ್ ನಾವು ಗ್ರೌಂಡಲ್ಲಿ ಇಳಿದ್ರೆ ಆಚೆ ಇದು ನೋ ಎಂಟರ್ಟೈನ್ಮೆಂಟ್ ಏನಿಲ್ಲ. ಗ್ರೌಂಡಲ್ಲಿ ಇಳಿದ್ರೆ ನಾವು ಕ್ರಿಕೆಟ್ ಬಗ್ಗೆನೇ ಯೋಚನೆ ಮಾಡಬೇಕು. ಒನ್ಸ್ ನೀವು ಗ್ರೌಂಡಿಂದ ಆಚೆ ನೀವು ಬಸ್ಸಲ್ಲಿ ಕೂತ್ಕೊಂಡಾದ್ಮೇಲೆ ಎಸ್, ಸಾಯಂಕಾಲ ಆಯ್ತಂದರೆ ಸಾಕು, ಅವರೆಲ್ಲ ರೂಮ್ಗೆಲ್ಲ ಕರೆದ್ಬಿಟ್ಟು ಫುಲ್ ಸೌಂಡ್ ಹಾಕೊಂಡ್ಬಿಟ್ಟು, ವಿರಾಟ್ ಕೊಹ್ಲಿ ಅಂತ ಬೆಸ್ಟ್ ಡ್ಯಾನ್ಸರ್ಸ್ ನಾನು ನೋಡಿಲ್ಲ ಮ್ಯಾಮ್. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಆ್ಯಂಡ್ ಎಸ್, ಮ್ಯಾಮ್ ಏನಂತಂದರೆ ಆ ಥರ ಪ್ಲೇಯರ್ಸ್ ಜೊತೆ ಮಿಂಗಲ್ ಆದ್ರೇ ಪ್ಲೇಯರ್ಸ್ಗೂ ಒಂದು ಖುಷಿ ಇರುತ್ತೆ. ಹೌದು, ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ
ಇನ್ ಆ್ಯಂಡ್ ಔಟ್ ಫೀಲ್ಡಲ್ಲಿ. ಸೊ ಅವ್ರಿಗೂ ಕೂಡ ಏನಂತಂದರೆ ಓಪನ್ ಅಪ್ ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ. ಬಿಕಾಸ್ ಏನಂದರೆ ಕೆಲವೊಂದು ಜನ ಭಯ ಪಡ್ತಿರ್ತಾರೆ, ವಿರಾಟ್ ಕೊಹ್ಲಿ ಇದ್ದಾರೆ, ಇಂಡಿಯಾ ಆಡಿದ್ದಾರೆ, ಅವ್ರ ಹತ್ರ ಹೋಗಿ ಏನು ಕೇಳಬೇಕು ಅಂತ ಸ್ವಲ್ಪ ಭಯ ಪಡ್ತಿರ್ತಾರೆ. ಬಟ್ ಅವರು ಆ ಥರ ಅಲ್ಲ, ಅವರಾಗೆ ಖುದ್ದಾಗೆ ಏನಂತಂದರೆ ಗ್ರೂಪಲ್ಲಿ ಕರಿತಾ ಇದ್ರು, ಯಾರಾದರೂ ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ಬರ್ತೀರಾ, ಯಾರಾದರೂ ಶಟ್ಲ್ ಆಡ್ಲಿಕ್ಕೆ ಬರ್ತೀರಾ ಅಂತ. ಸೊ ಬಿಫೋರ್ ಅವರು ಗ್ರೂಪಲ್ಲಿ ಹಾಕೋಕ್ಕಿಂತ ಮೆಸೇಜ್ ಅವ್ರು ಅಲ್ಲಿ ಆಲ್ರೆಡಿ ಇರ್ತಾಯಿದ್ರು. ಸೊ ಎಲ್ಲರೂ ಬರೋರು, ಎಲ್ಲರೂ ಏನಂತಂದರೆ ಆ ವಿರಾಟ್ ಕೊಹ್ಲಿ ಜೊತೆ ಅವಾಗ ನಾವು ಮಿಂಗಲ್ ಆಗಬೇಕು, ವಿರಾಟ್ ಕೊಹ್ಲಿ ಜೊತೆ ನಾವು ಫೋಟೋ ತೆಗೆಸ್ಕೋಬೇಕು, ಡ್ಯಾನ್ಸ್ ಮಾಡಬೇಕು, ತುಂಬ ಅಂದರೆ ತುಂಬಾ ಎಲ್ಲರೂ ಪ್ಲೇಯರ್ಸ್ ಆ ಥರ ಖುಷಿ ಪಡ್ತಾಯಿದ್ರು. ಸೊ ಹೀಗಾಗಿ ಎಸ್, ಗ್ರೌಂಡಲ್ಲಿ ಇರುವಂಥ ಅಗ್ರೆಸಿವ್ನೆಸ್ ಅವ್ರು ಆಚೆ ಆ ಥರ ಇರೋದಿಲ್ಲ. ಆಚೆ ಬಂದರೆ ಅವರು ತುಂಬ ಡಿಫ್ರೆಂಟಾಗೇ ಇರ್ತಾರೆ. ಸೊ ಹೀಗಾಗಿ ತುಂಬ ಅಂದರೆ ಏನಂತಂದರೆ ಎಂಜಾಯ್ ಮಾಡ್ತಾರೆ ಮ್ಯಾಮ್ ಅವರು. ಒನ್ಸ್ ಏನಂತಂದರೆ ಮ್ಯಾಚ್ ಇವಾಗ ಏನಂದರೆ ಗ್ರೌಂಡಲ್ಲಿ ಆಯಿತಾ, ಅದನ್ನು ಬಸ್ಸಲ್ಲಿ ಕೂತ್ಕೊಂಡಾದ್ಮೇಲೆ ಮರ್ತು ಬಿಡಿ ಅಂತ ಹೇಳ್ಬಿಡ್ತಾರೆ. ಆಯಿತು, ವೆದರ್ ವಿ ವಿನ್ ವಿ ಲೂಸ್, ಅದು ಗ್ರೌಂಡಲ್ಲೇ ಬಿಟ್ಟು ಬರಬೇಕು. ಇವಾಗ ನೆಕ್ಸ್ಟ್ ಮ್ಯಾಚಿಗೆ ಫೋಕಸ್ ಮಾಡಬೇಕು. ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ, ಸೊ ಅಲ್ಲಿ ಎಂಜಾಯ್ ಮಾಡಿ, ಆಯ್ತು ಇವಾಗ ಕ್ರಿಕೆಟ್ ಆಡಿದ್ದೀರಾ, ಸೊ ಅದು ಫೋಕಸ್ ಬಿಟ್ಬಿಟ್ಟು ಮತ್ತೆ ತಿರ್ಗಾ ಮಜಾ ಎಂಜಾಯ್ ಮಾಡೋಣ ಅಂತ. ಸೊ ಹೀಗಾಗಿ ನಾನು ನೋಡಿರಂಗೆ ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸರ್ ಮ್ಯಾಮ್ ವಿರಾಟ್ ಕೊಹ್ಲಿ. ಓ ನೈಸ್. ಸೊ ಅವ್ರ ಜೊತೆ ನೀವೇನಾದರೂ ಶೇರ್ ಮಾಡ್ಕೊಂಡಿರೋದು, ಅವ್ರು ನಿಮಗೆ ಟಿಪ್ಸ್ ಕೊಟ್ಟಿರೋದು, ಆ ಥರದ್ದು ಏನಾದರೂ ಆಗಿದೆಯಾ? ಇದೆ ಮ್ಯಾಮ್. ನಾವು ಆಲ್ಮೋಸ್ಟ್ ಒಂದು 2 hours ಕಂಟಿನ್ಯೂಸ್ ನಾನು ಅವ್ರು ಬ್ಯಾಡ್ಮಿಂಟನ್ ಆಡಿದ್ದು ಮ್ಯಾಮ್. ಆ್ಯಂಡ್ ಶಟ್ಲ್